ಆರ್ ಸಿ ಬಿ ಆರ್ ಸಿ ಬಿ ಸ್ನೇಹಿತರೆ, ಕನ್ನಡ ನಾಡಿನ ಮಣ್ಣಿನ ಟೀಮ್ ಆದಂಥ ಆರ್ ಸಿ ಬಿ ಕಳೆದ ಬಾರಿ 18 ವರ್ಷಗಳ ನಂತರ ಕಪ್ಪನ್ನು ಎತ್ತಿ ಹಿಡಿದಿತ್ತು. ಈ ಬಾರಿ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಈ ಸಲ ಕಪ್ ನಮ್ಮದನ್ನು ಪಡ್ಕೊಂಡಿತ್ತು. ಅದೇ ಆರ್ ಸಿ ಬಿ ಮತ್ತೊಮ್ಮೆ ಈ ದಿನ ಉದ್ಘಾಟನಾ ಪಂದ್ಯದಲ್ಲಿ ಬರ್ತಾ ಇದೆ. ಅದು ನಮ್ಮ ಬೆಂಗಳೂರಿನಲ್ಲೇ ನಡೆಯುವಂಥ ಉದ್ಘಾಟನಾ ಪಂದ್ಯ. ಈ ಉದ್ಘಾಟನಾ ಪಂದ್ಯದಲ್ಲಿ ಮೊದಲು ನಾವು ಆಡ್ತಾ ಇರೋದು ಹೈದರಾಬಾದ್ ಮೇಲೆ. ಪ್ರತಿಯೊಬ್ಬರಿಗೂ ಕುತೂಹಲ ಇದ್ದೇ ಇರುತ್ತೆ. ಹೈದರಾಬಾದ್ ಮೇಲೆ ಮೊದಲನೇ ಪಂದ್ಯವನ್ನು ಆಡ್ತಾ ಇದ್ದೀವಿ, ಯಾರು ಗೆಲ್ಬೋದು? ಹೈದರಾಬಾದ್ ಟೀಮ್ ಕೂಡ ಸ್ಟ್ರಾಂಗ್ ಇದೆ, ಬೆಂಗಳೂರು ಟೀಮ್ ಕೂಡ ಸ್ಟ್ರಾಂಗ್ ಇದೆ. ಒಂದು ಅಂದಾಜಿನ ಪ್ರಕಾರ ಇವತ್ತು 250+ ರನ್ಗಳು ಹೋದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಕಡೆನೂ 250, ಈ ಕಡೆನೂ 250 ಮೇಲೆ ಹೋಗಿ ಸುಮಾರು 500 ರನ್ ಒಂದೇ ಮ್ಯಾಚ್ನಲ್ಲಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಮ್ಮ ಹೋಮ್ ಟೀಮ್ ಆಗಿರೋದ್ರಿಂದ ಗೆಲ್ಲೋದಕ್ಕೆ ಪ್ರಯೋರಿಟಿ ಆಗಿದೆ. ಟಾಸು ಯಾವ ರೀತಿ ಆಗತ್ತೆ ಅನ್ನೋದು ಪ್ರಮುಖವಾಗತ್ತೆ. ಟಾಸು ಯಾರ ಪರವಾಗಿ ಆಗತ್ತೆ ಅದನ್ನು ನೋಡ್ಕೊಂಡು, ನನ್ನ ಅನಿಸಿಕೆ ಪ್ರಕಾರ ಬೆಂಗಳೂರು ಏನಾದರೂ ಟಾಸ್ ವಿನ್ ಆದರೆ ಅವರು ಬ್ಯಾಟಿಂಗ್ ತಗೊಳ್ಳೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ಬೌಂಡ್ರಿ ಲೈನು ಚಿಕ್ಕದಿರೋದ್ರಿಂದ ಮೊದಲೇ ಆಡ್ಕೊಂಡು ಒಳ್ಳೆ ಸ್ಕೋರ್ ಮಾಡ್ಕೊಂಡು ಕೊನೆಗೆ ಡಿಪೆಂಡ್ ಮಾಡ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಒಳ್ಳೆ ರನ್ಗಳು ಬರುತ್ತೆ. ಎಲ್ಲದಕ್ಕಿಂತ ಕುತೂಹಲವಾಗಿ ನಾವು ನೋಡೋದಾದರೆ ಕನ್ನಡ ನಾಡಿನ ಮಣ್ಣಿನಲ್ಲಿ ನಡೀತಿರೋಂಥ ಪಂದ್ಯ. ಈ ಮ್ಯಾಚ್ನಲ್ಲಿ ಹೇಸಲ್ವುಡ್ ಆಡ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಇನ್ನೂ ಖಚಿತವಾಗಿಲ್ಲ. ಪ್ಲೇಯಿಂಗ್ 11 ಘೋಷಣೆ ಆದ ನಂತರ ಗೊತ್ತಾಗತ್ತೆ. ಅವ್ರು ಆಡಿದ್ದೇ ಆದರೆ ಬೆಂಗಳೂರು ಟೀಮಿಗೊಂದು ಬಲ ಸಿಗುತ್ತೆ. ಬೆಂಗಳೂರು ಟೀಮ್ನವರು ಇಂಪಾರ್ಟೆಂಟಾಗಿ ಮೊದಲ 3 ವಿಕೆಟ್ ಅಂದರೆ ಹೈದರಾಬಾದ್ನ 3 ವಿಕೆಟ್ಗಳನ್ನು ತೆಗೆಯೋದ್ರ ಕಡೆ ಗಮನವನ್ನು ಹರಿಸಬೇಕು. ಒಂದು ಹೆಡ್ಡು ಅಭಿಷೇಕ್ ಶರ್ಮಾ ಹಾಗೂ ಕಿಶನ್, ಇವರನ್ನು ತೆಗೆದುಕೊಂಡ್ರೆ ಮಿಡ್ಲ್ ಆರ್ಡ್ರು ಅವ್ರದ್ದೇನು ಸ್ಟ್ರಾಂಗ್ ಇಲ್ಲ, ಚೆನ್ನಾಗಿ ಸ್ಕೋರ್ ಮಾಡೋದಿಲ್ಲ. ಬೆಂಗಳೂರು ಟೀಮಲ್ಲಿ ಎಲ್ಲರೂ ಆಲ್ರೌಂಡರೇ ಇದ್ದಾರೆ. ಬ್ಯಾಟಿಂಗಿಂದ ಹಿಡ್ಕೊಂಡು ಬೌಲಿಂಗಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಆಲ್ರೌಂಡರೇ ಇದ್ದಾರೆ. ಹಾಗಾಗಿ ಈ ದಿನದ ಪಂದ್ಯದಲ್ಲಿ ಗೆಲ್ಲುವಂಥ ತಂಡ ನನ್ನ ಅನಿಸಿಕೆ ಪ್ರಕಾರ ಮತ್ತು ವಿಶ್ಲೇಷಣೆ ಪ್ರಕಾರ ಸುಮಾರು 75-25 ಇರ್ಬೋದು. 75% ಬೆಂಗಳೂರು ಟೀಮಿಗೆ, 25% ಹೈದರಾಬಾದ್ ಟೀಮಿಗೆ ಚಾನ್ಸಸ್ ಇದೆ. ಎಲ್ಲರೂ ರೋಚಕತೆಯಿಂದ ಇರುವಂಥ ಪಂದ್ಯವನ್ನು ನೋಡೋಣ. ನಿಮಗೆ ಯಾವ ಟೀಮ್ ಇಷ್ಟನೋ ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ. ಆದರೆ ಕನ್ನಡ ನಾಡಿನ ಮಣ್ಣಿನಲ್ಲಿ ಹುಟ್ಟಿದವರು, ಕನ್ನಡ ನಾಡಿಗಾಗಿ ಇರುವಂಥ ಆರ್ ಸಿ ಬಿಯನ್ನು ಬೆಂಬಲಿಸೋದು ನಮ್ಮೆಲ್ಲರ ಕರ್ತವ್ಯ. ನನ್ನ ಫೇವರೇಟ್ ಟೀಮ್ ಕೂಡ ಆರ್ ಸಿ ಬಿ. ಇವತ್ತು ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಈ ದಿನ ಟಾಸ್ ಆದ ನಂತರ ಮತ್ತೊಮ್ಮೆ ವಿಡಿಯೋನ ತೆಗೆದುಕೊಂಡು ಬರ್ತೀನಿ.